ಮಧು ದಂಡವತೆ, ಎಸ್.ಎನ್. ಮಿಶ್ರಾ 4 ಜನ ಬೆಂಗಳೂರು ಜೈಲಿನಲ್ಲ ಅರೆಸ್ಟ್ ಆದರು. ಅಷ್ಟು ಒಂದೇ ಅಲ್ಲ, ಭಾಳ ಹಿರಿಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ಆದಂಥ ಜಯಪ್ರಕಾಶ್ ನಾರಾಯಣ್ ಮತ್ತು ಅಶೋಕ್ ಮೆಹ್ತಾ ಇವರಿಬ್ಬರು ಸಮಾಜವಾದಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವರು, ಅವರನ್ನೂ ಸಹ ಜೈಲಿಗೆ ಹಾಕಿದ್ರು. ಅಷ್ಟು ಒಂದೇ ಅಲ್ಲ, ಜಯಪ್ರಕಾಶ್ ನಾರಾಯಣ್ ಅವರನ್ನು ಜೈಲಿನಲ್ಲೇ ಮುಗಿಸಿ ಬಿಡಬೇಕು ಅಂತನ್ನುವಂಥ ಷಡ್ಯಂತ್ರವನ್ನು ಸಹ ಇಂದಿರಾ ಗಾಂಧಿ ಅವರು ಮಾಡಿದರು. ಇಂಥ ಹಿನ್ನೆಲೆಯಲ್ಲಿ ಈ ದೇಶ ಅವತ್ತು ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶಾದ್ಯಂತ ಇಂದಿರಾ ಗಾಂಧಿಯವರ ಈ ದುರಾಡಳಿತ, ಇದರ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಹೋರಾಟವನ್ನು ಮಾಡಿದಾಗ ದೇಶದ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದರು. ಅದರಲ್ಲಿ ಸಂಸ್ಥಾ ಕಾಂಗ್ರೆಸ್, ಭಾರತೀಯ ಜನಸಂಘ, ಸಮಾಜವಾದಿ ಪಕ್ಷ, ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳಾದಂಥ ಭಾರತೀಯ ಮಜ್ದೂರ್ ಸಂಘ, ವಿಶ್ವ ಹಿಂದೂ ಪರಿಷತ್, ಅಷ್ಟೊಂದೇ ಅಲ್ಲ, ಇದ್ರ ಜೊತೆಗೆ ಒಂದು ಮುಸ್ಲಿಂ ಸಂಘಟನೆಯನ್ನು ಸಹ ಅವರು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಅವರು ಜಮಾತೆ ಇಸ್ಲಾಮಿ ಹಿಂದ್ ಅಂತನ್ನುವಂಥ ಒಂದು ಸಂಸ್ಥೆಯನ್ನು ಅವರು ಬ್ಯಾನ್ ಮಾಡಿದರು. ಅವರು ಎಲ್ಲ ಜೈಲಿಗೆ ಬಂದಿದ್ದೇನೆ ನಾವು ಕಂಡಿದ್ದೇವೆ. ಪತ್ರಿಕಾ ಸ್ವಾತಂತ್ರ್ಯ ಸಂಪೂರ್ಣ ಮುಟ್ಟುಗೋಲು ಹಾಕ್ಕೊಂತು. ಅವಾಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ನಿರೇನ್ ಡೇ ಅಂತನ್ನುವಂಥವರು ಒಂದು ವಾದವನ್ನು ಮಾಡ್ತಾರೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾರಿಗೂ ಯಾವುದೇ ವೈಯಕ್ತಿಕವಾದಂಥ ಸ್ವಾತಂತ್ರ್ಯಗಳಿಲ್ಲ, ಯಾರನ್ನಾದರೂ ಕೊಂದರೂ ಸಹ ಸರ್ಕಾರ ಅದನ್ನು ನ್ಯಾಯಾಲಯಗಳು ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸ್ತಾರೆ. ಇಷ್ಟಾದ ಮೇಲಿಂದ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಪ್ರಾರಂಭವಾಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಆಗಸ್ಟ್ 15 ಇಡೀ ದೇಶದಲ್ಲಿ ಸತ್ಯಾಗ್ರಹಗಳು ಪ್ರಾರಂಭವಾಗುತ್ತೆ. ಆ ಆಗಸ್ಟ್ 15 ನಾವು ಮೈಸೂರಿನಲ್ಲಿ ಜ್ಞಾಪಿಸ್ಕೋಬೇಕು. ಅಡ್ವೊಕೇಟ್ ಆಗಿದ್ದಂಥ ಎಚ್ ಗಂಗಾಧರನ್ ಅವರು 2 ಬಾರಿ KR ಕ್ಷೇತ್ರದಿಂದ MLAನೂ ಆಗಿದ್ದರು. ಅವರು ಮತ್ತು ಪುಟ್ಟೇಗೌಡ ಅಂತ ಹೇಳಿ ಒಬ್ಬರು ಅಂದಿನ ಜನಸಂಘದ ಅಧ್ಯಕ್ಷರಾಗಿದ್ದರು. ಇವರೆಲ್ಲರೂ ಸಹ ಅರೆಸ್ಟ್ ಆದರು, ಮೈಸೂರು ಸೆಂಟ್ರಲ್ ಜೈಲಿಗೆ ಹೋದರು. ಅದಾದ ಮೇಲಿಂದ ಸಮಯ ತೆಗೆದುಕೊಂಡು ಇಡೀ ದೇಶಾದ್ಯಂತ ನವೆಂಬರ್ 14 ಜವಾಹರಲಾಲ್ ನೆಹರು ಅವರ ಜನ್ಮದಿನದಿಂದ ಹಿಡಿದು ಜನವರಿ 26ರವರೆಗೆ 2 ತಿಂಗಳುಗಳ ಕಾಲ ದೇಶಾದ್ಯಂತ ಜೈಲು ಭರೋ ಚಳುವಳಿಯನ್ನು ಮಾಡಿದ್ರು. ಆವಾಗ ಈ ಚಳುವಳಿಯ ಸಮಯದಲ್ಲಿ ತುಂಬ ಜನ ಮೈಸೂರಿನಲ್ಲಿ ಜೈಲಿಗೆ ಹೋದರು. ಜೈಲಿಗೆ ಹೋದಂಥವ್ರ ಪೈಕಿ ಪ್ರಮುಖರು ಅವತ್ತು ಜೈಲಿಗೆ ಹೋದಂಥವರು ನಮ್ಮ ಹಿರಿಯರು ತೋಂಟದಾರ್ಯ, ಆಮೇಲಿಂದ ಅನಂತ್ ಶೆಟ್ರು ಅಂತ ಒಬ್ಬರಿದ್ದರು, ಮಹದೇವ್ ಶೆಟ್ರು ಅಂತ ಇದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತಿನ ಜನಸಂಘದ ಮೈಸೂರು ನಗರದ ಅಧ್ಯಕ್ಷರಾಗಿದ್ದಂಥ ಭಾವ್ಸಾರ್ ವಿಶ್ವನಾಥ್ ರಾವ್, ಅವರ ಅಣ್ಣ ಶಂಕರ್ ರಾವ್, ಅವರ ತಮ್ಮ ಪ್ರಹ್ಲಾದ್ ರಾವ್, ಈ ರೀತಿ 3 ಜನ ಅಣ್ತಮ್ಮಂದರು ಒಂದೇ ಮನೆಯಿಂದ ಬಂದರು. ಈಗ ಬಿಜೆಪಿಯಲ್ಲೂ ಸಹ ಅಂತದೇ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆಯಾ ಅಂತ, ಯಾಕಂದ್ರೆ ಎಲ್ರಿಗೂ ಸಭೆ ಆಗಿದೆ, RSS ಅವರು ಡೈರೆಕ್ಷನ್ ಕೊಡುವಂತ ಹಂತಕ್ಕೆ ಹೋಗಿದೆಯಾ ಅಂತ. ಅಲ್ಲ, ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದ ಮೇಲಿಂದಾನು ಆಂತರಿಕ ತುರ್ತು ಪರಿಸ್ಥಿತಿ, ವಾಕ್ ಸ್ವಾತಂತ್ರ್ಯ ಯಾವತ್ತೂ ಭಾರತೀಯ ಜನತಾ ಪಾರ್ಟಿನಲ್ಲಿದೆ. ಆದರೆ ವಾಕ್ ಸ್ವಾತಂತ್ರ್ಯ ಅಂತಂತಂದರೆ ಪಕ್ಷವನ್ನು, ಪಕ್ಷದ ಸಿದ್ಧಾಂತವನ್ನು, ಪಕ್ಷದ ನಾಯಕರನ್ನ ರಸ್ತೆನಲ್ಲಿ ಬೈಕೊಂಡು ಅಡ್ಡಾಡೋದು ವಾಕ್ ಸ್ವಾತಂತ್ರ್ಯ ಅಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ನಿಯಮಗಳಿದ್ದಾವೆ. ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಬೇಕು. ನಿಮ್ಮ ಅಪ್ಪ ಅಮ್ಮಂದ್ರ ಬಗ್ಗೆ ನಿಮಗೇನಾರು ಅಕಸ್ಮಾತು ಭಿನ್ನಾಭಿಪ್ರಾಯ ಇದ್ದರೆ ರಸ್ತೆಯಲ್ಲಿ ನಮ್ಮಪ್ಪ ಇಂಥವನು, ನಮ್ಮಮ್ಮ ಇಂಥವಳು ಅಂತ ಹೇಳ್ಕೊಂಡು ಬೈಕೊಂಡು ಅಡ್ಡಾಡ್ತೀರಾ? ಯಾರ ಹತ್ರ ಅಜ್ಜಿ ತಾತನ ಹತ್ರ ಹೇಳಬೇಕೋ ಹೇಳಬೇಕು, ಯಾರ ಹತ್ರ ಹೇಳಬೇಕೋ ಅದನ್ನು ಹೇಳಬೇಕು. ಇಲ್ಲ, ನಮ್ಮ ನಾಯಕರುಗಳೆಲ್ಲ ಸರಿಯಾಗಿ ನಡ್ಕೋತಾರೆ. ನಡ್ಕೊಳ್ಳದೆ ಇದ್ದವರು ಪಕ್ಷ ಬಿಟ್ಟು ಹೋಗ್ತಾರೆ, ಹೋಗದೆ ಅವರ ಪಕ್ಷದಿಂದ ಹೊರ ಹಾಕಲಾಗುತ್ತೆ. ಯಾಕಂದ್ರೆ ಮಾತನಾಡಿದಂಥ ಎಸ್ ಟಿ ಸೋಮಶೇಖರ್ ಆಗ್ಬೋದು, ಎಲ್ಲರಿಗೂ
ಎಲ್ಲ ಹಾಕಿದ್ವಿ, ಹೊರ ಹಾಕಿದ್ವಿ. ತಗೊಂಡ್ರು ಅಂತ ಈಗ ರೇಣುಕಾಚಾರ್ಯ ಅವರು ಮಾತನಾಡ್ತಾರೆ, ಕ್ರಮ ತಗೋಬೇಕಾ ತಗೋಬಾರ್ದಾ? ಇಲ್ಲ, ನಾನು ಹೇಳೋದ್ನೆಲ್ಲ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಅವ್ರು ಯಾರ ಬಗ್ಗೆನೂ ಯಾವುದೇ ಮುಲಾಜಿಲ್ಲದೆ ಪಕ್ಷ ಕ್ರಮ ತೆಗೆದುಕೊಳ್ಳುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಯೋಚನೆ ಮಾಡಿ ಕ್ರಮ ತಗೋತಾರೆ. ಎಲ್ಲರ ಮೇಲೂ ಕ್ರಮ ನಿಶ್ಚಿತ. ಯಾರ ಒಬ್ಬರ ಆಧಾರದ ಮೇಲೆ ನಾವು ಪಕ್ಷವನ್ನು ಕಟ್ಟಿಲ್ಲ. ಪಕ್ಷವನ್ನು ಕಟ್ಟಿರೋದು ತತ್ವ ಸಿದ್ಧಾಂತದ ಆಧಾರದ ಮೇಲೆ. ಆ ಕಾರಣಕ್ಕೋಸ್ಕರ ನಮ್ಗೆ ಯಾವುದೇ ಹಿಂಜರಿಕೆಯೂ ಇಲ್ಲ, ಅಂಜಿಕೆಯೂ ಇಲ್ಲ. ಶಿಸ್ತಿಗೆ ಹೆಸರಾಗಿದ್ದಂಥ ಪಕ್ಷ ಬಿಜೆಪಿ, ತಾವು ಶಿಸ್ತಿಗೆ ಹೆಸರಾಗಿದ್ದಂಥ ಪಕ್ಷ ಬಿಜೆಪಿ, ಅದೇ ವಾತಾವರಣ ಇದೆ ತಾವಿದ್ದಂಥ. ನೋಡಿ, ಒಮ್ಮೆ ನಾನು ಹೇಳ್ತಾ ಇರುವಂಥದ್ದು, ಸಂಘಟನೆ ಚಿಕ್ಕದಾಗಿದ್ದಾಗಿರುವಂಥ ಶಿಸ್ತು, ಸಂಘಟನೆ ದೊಡ್ಡದಾಗ, ಸಂಘಟನೆಗೆ ಹೊಸ ಹೊಸ ಜನಗಳು ಬಂದಾಗ ಅಧಿಕಾರ ಸಿಕ್ಕಾಗ ಅಲ್ಲ, ಎಲ್ಲದೂ ಬಂದಂಥ ಸಮಯದಲ್ಲಿ ಒಂದಷ್ಟು ಶಿಥಿಲತೆ ಬರುತ್ತೆ, ಬರಲ್ಲ ಅಂತಿಲ್ಲ. ನಮ್ಮ ಮನೆಗೆ ನಾವು 4-5 ಜನ ಇದ್ದಾಗ ಮಾಡುವಂಥ ಅಡುಗೆ ಊಟ, ನಮ್ಮ ಮನೆಗೆ ಬೀಗರು ಬಂಕರು ಎಲ್ಲ, ನಮ್ಮ ಮನೆಗೆ ನೆಂಟರಿಷ್ಟೆಲ್ಲ ಒಂದು 50 ಜನ ಬಂದಾಗ ಮಾಡುವಂಥ ಊಟ, ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನು ಎಲ್ಲರೂ ಸಹ ನಾವು ಸರಿದೂಗಿಸ್ಕೊಂಡು ಹೋಗಬೇಕು. ಹೊಸಬರಿಗೆ ನಮ್ಮ ಪದ್ಧತಿಯನ್ನು, ನಮ್ಮ ಶಿಷ್ಟಾಚಾರವನ್ನು, ನಮ್ಮ ಶಿಸ್ತನ್ನು, ನಮ್ಮ ತತ್ವ ಸಿದ್ಧಾಂತವನ್ನು ಕಲಿಸ್ಕೊಡ್ಬೇಕು. ಸರ್, ಈಗ ನಿಮ್ಮ ಕಾರ್ಯಕರ್ತರೆಲ್ಲ ಒಂದಿದೆ ಸರ್, ವಿಪಕ್ಷವಾಗಿ ಬಿಜೆಪಿ ಸಾಕಷ್ಟು ಅಂದರೆ ದೊಡ್ಡ ಮಟ್ಟದ ಕೆಲಸ ಮಾಡ್ತಿದೆ. ಈಗ ವಿಪಕ್ಷ ಇರಲಿ, ಪಕ್ಷದಲ್ಲೇ ಶಿಸ್ತಿಲ್ಲ, ಹೋರಾಟ ಕೆಲಸ. ನಾನು ಹೇಳ್ತಾ ಇರೋದು ಚಿಕ್ಕ ಪುಟ್ಟ ಸಂಗತಿಗಳು ನಡೀತಾ ಇದ್ದಾವೆ, ಅದನ್ನು ಅತಿ ಶೀಘ್ರದಲ್ಲೇ ಮಟ್ಟ ಹಾಕಲಾಗುವುದು. ಸರ್, ಇನ್ನು ತುರ್ತು ಪರಿಸ್ಥಿತಿ ವಿಚಾರಕ್ಕೆ ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪ ಮಾಡ್ತಾರೆ. ಅಲ್ಲ ಪಾಪ, ಕಾಂಗ್ರೆಸ್ನವ್ರಿಗೆ ಯಾವುದು ತುರ್ತು ಪರಿಸ್ಥಿತಿ ಅನ್ನೋದೇ ಗೊತ್ತಿಲ್ಲ. ಇಂದಿರಾ ಗಾಂಧಿಯವರು ಒಮ್ಮೆ ಮಾತ್ರ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ. ಆ ನಂತರದ ಈಗಲೂ ಕಾಂಗ್ರೆಸ್ನವರು ತುರ್ತು ಪರಿಸ್ಥಿತಿ ಹೇಳಿದ್ದೇ ನಿಜ, ತುರ್ತು ಪರಿಸ್ಥಿತಿ ಹೇರಿದ್ದೇ ನಿಜ, ಅದೇ ವಾಸ್ತವ ಅಂತ ಹೇಳ್ಕೊಂಡು ಅಡ್ಡಾಡುವಂಥ ಸಮಯದಲ್ಲಿ ಇವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ಸಂವಿಧಾನದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಏನು ಬೆಲೆ ಇದೆ, ಇವ್ರಿಗೆ ನ್ಯಾಯಾಲಯಗಳ ಬಗ್ಗೆ ಏನು ಬೆಲೆ ಇದೆ? ಮೋದಿಯವರ ಆಡಳಿತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಅಲ್ಲ, ಅವ್ರಿಗೆ ಬಂದಿರೋದು ಏನು ಸಂಕಟ ಅಂತಂದರೆ, ಮೋದಿಯವರ ಆಡಳಿತದಲ್ಲಿ ಅವ್ರು ಯಾವ ಚುನಾವಣೆಯನ್ನು ಗೆಲ್ಲಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನ್ಯಾಯಾಲಯನ ಬೈಯು, ಅದಕ್ಕೋಸ್ಕರ ಚುನಾವಣಾ ಆಯೋಗವನ್ನು ಬೈಯಿ, ಅದಕ್ಕೋಸ್ಕರ ಮೋದಿಯವ್ರನ್ನ ಬೈಯಿ, ಅದಕ್ಕೋಸ್ಕರ ಎಲ್ಲರನ್ನೂ ಬಹಳ ದೊಡ್ಡದಾಗಿ ನಿಮ್ಮಂಥವ್ರ ಪತ್ರಕರ್ತರನ್ನ ಬೈಯಿ. ಈಗ ನವೆಂಬರ್ಗೆ ಸಿಎಂ ಬದಲಾವಣೆ ಆಗ್ತದೆ, ನಿಮ್ಮ ನಾಯಕರು ನಮಗೂ ಅದ್ರ ಬಗ್ಗೆ ಮಾಹಿತಿ ಇದೆ. ನಾವು ಮೈಸೂರಿನವರು ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದಿರೋದು, ನಮಗೂ ಮಾಹಿತಿ ಇದೆ ಅಂತ. ನವೆಂಬರ್ಲಿ ಏನು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ನೋಡಿ, ಮುಖ್ಯಮಂತ್ರಿಗಳನ್ನ ಇಟ್ಕೊಳ್ಳೋದು ಬಿಡೋದು ಆ ಪಕ್ಷಕ್ಕೆ, ಆ ಪಕ್ಷದ ಶಾಸಕರಿಗೆ ಸೇರಿದಂಥ ಸಂಗತಿ. ಅವ್ರು ಮಾಡೋ ದುರಾಡಳಿತದ ವಿರುದ್ಧ ಹೋರಾಟ ಮಾಡೋದು, ಅವ್ರನ್ನ ಎಚ್ಚರಿಸೋದು, ಜನರನ್ನು ನಾವು ಎಚ್ಚರಿಕೆ ಮಾಡಿಕೊಡುವಂಥದ್ದು, ಜನರನ್ನು ಸಂಘಟನೆ ಮಾಡೋದು, ಅದು ವಿರೋಧ ಪಕ್ಷದ ಕೆಲಸ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸೋದು ಬಿ ಜೆ ಪಿಯ ಅಜೆಂಡಾನೂ ಅಲ್ಲ, ಬಿ ಜೆ ಪಿ ಅದಕ್ಕೆ ಝಂಡಾನೂ ಕೊಡೋಲ್ಲ. ನಿಮ್ಮ ಪಕ್ಷದ ಕೆಲವರೇ ಹೇಳ್ತಾ ಇರುವಂಥದ್ದು ನವೆಂಬರ್ಗೆ ಬದಲಾಗ ಅವ್ರು ಏನು ಬೇಕಾದ್ರೆ ಹೇಳಲಿ, ನನಗೆ ಗೊತ್ತಿಲ್ಲ. ಆದರೆ ವಿರೋಧ ಪಕ್ಷದವ್ರಿಗೂ ಸಿದ್ದರಾಮಯ್ಯನವ್ರ ಕುರ್ಚಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಸಿದ್ದರಾಮಯ್ಯನವರ ದುರಾಡಳಿತಕ್ಕೆ ಬಿ ಜೆ ಪಿಗೆ ಸಂಬಂಧ ಇದೆ. ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಸರ್, ನೀವೊಬ್ಬರು ಹಿರಿಯ ರಾಜಕಾರಣಿ, ಯಾಕೆ ರಾಜಕೀಯವಾಗಿ ಯಾಕೆ ಸಕ್ರಿಯವಾಗಿಲ್ಲ ತಾವು? ನನ್ನದೇ ಆದಂಥ ವೈಯಕ್ತಿಕವಾದಂಥ ಕೆಲವು ಸಂಗತಿಗಳಿದ್ದಾವೆ, ಈ ನಡುವೆ ಆಗ್ತಾ ಇದೆ ಅಷ್ಟೇ.